ಹಾಯ್ ಮಾಮ ಆರಾಮ. ಹಾ ಫುಲ್ ಆರಾಮಮ್ಮ. ಎಷ್ಟ್ ಮಂದಿ ಹೆಣ್ ಕೊಡಕ್ ನಿಂತಿರ್ ನಮ್ಮ ಅಣ್ಣಾಗ ಮಾಮ ಅಂದ. ಹ್ಞೂ ಅವ್ವ ಇನ್ನ ಎಷ್ಟ್ರ ಕೊಡ್ಬೇಕಂತ ಮಾಡ್ರಿ. ಮಾಮ ಅನ್ನೋದು ಏನು ಕೊಡ್ತೀವಿ ಅಂತಲ್ಲ ದೋಸ್ತಿ ಒಳಗ್ ಮಾಮ ಹತ್ತೀವ್ ನಾವು. ಹಾ ಹಾ ಹೌದು ಈ ದೋಸ್ತಿ ಒಳಗ ಹಾ ರೀ ಹಾ ಆಯ್ತಾಯ್ತಣ್ಣ ಮಾಮ ದಯವಿಟ್ಟು ನಮ್ಮ ಹಾ ಮಮ್ಮ ಇವತ್ತ ಮಾಡ. ಆಯ್ತು. ನಮ್ಮ ರಮೇಶ್ ಕಾಕಾ ಕುರುಬಗಟ್ಟಿ ಅವರಿಗೆ ಗುರುನಾಥಣ್ಣ ರಮೇಶ್ ಕಾಕಾ ಕುರುಬಗಟ್ಟಿ ಅವರಿಗೆ ಗುರುನಾಥಣ್ಣ ಮಾದರ್ ಅವರು ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಮ್ಯೂಸಿಕ್ ಮೈಲಾರಿ ಅವರಿಗೆ ಶಿವಪುತ್ರ ಗುರು ಬರ್ರಿ ಮಾಲಕ್ರ ನೀವಿಲ್ಲ ಅಂದ್ರೆ ಹೆಂಗ. ಶಿವಪುತ್ರ ಗುರಪ್ಪ ಜಮಾದಾರ್. ಹಾ ಹಾಗೇನೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಶಿವಪುತ್ರಣ್ಣ ಗುರಪ್ಪ ಜಮಾದಾರ್ ಅವರು ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಶ್ರೀಶೈಲ್ ಸಿಂಗಾರ್ ಅವರಿಗೆ ಅಪ್ಪಿ ಬರ್ರಿ ಒಬ್ರು ಓದೋರು ಬರ್ಲಿ. ಕುಮಾರ್ ಬಾರ ಇಲ್ಲಿ ಬಾ 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 ಅಣ್ಣ ಓದಕ್ ಬರ್ತೈತಿಲ್ಲ ನಿಂದ್ರಿ ಯಾರು ಹಾ ಹೇಳ್ರಿ. ಹಾ ಹಾಗೇನೆ ನಮ್ಮ ಶ್ರೀಶೈಲ್ ಸಿಂಗಾರ್ ಅವರಿಗೆ ಮುಸ್ತಾರ್ ಪಟೇಲ ಬಿರಾದಾರ್ ಅವರು ಇವರು ಸನ್ಮಾನವನ್ನ ನೆರವೇರಿಸಬೇಕು. ಹಾಗೇನೆ ಮಲ್ಲು ಕುಮಸ್ಕಿ ಕಾಮಿಡಿ ಇವರಿಗೆ ಬಸವರಾಜ ವಿ ಹೊಸಮನಿ ಬಸವರಾಜಣ್ಣ ವಿ ಹೊಸಮನಿ ಅವರು ಬಂದು ಸನ್ಮಾನವನ್ನ ನೆರವೇರಿಸಬೇಕು. ಹಾಗೇನೆ ಚಿದಾನಂದ ತಾಂಬಾ ಅವರಿಗೆ ಅಣ್ಣ ನನಗೆ ಆಮೇಲೆ ಮಾಡಕತ್ರಿ ಅಂತ ವಿಠ್ಠಲ ಹನುಮಂತ ಅಂಕಲಿಗೆ ಅವರು ಆಮೇಲೆ ನನಗೆ ಹಿಂದ್ಗಡೆ ಸನ್ಮಾನ ಮಾಡಕತ್ರಿನ. ಹಾಗೇನೆ ನಮ್ಮ ಕುಮಾರ್ ಗಂಗನಹಳ್ಳಿ ಅವರಿಗೆ ಆಕಾಶ್ ಪೂಜಾರಿ ಅವರು ಆಕಾಶ್ ಪೂಜಾರಿ ಅವರು ಬಂದು ಸನ್ಮಾನವನ್ನು ಮಾಡಬೇಕು. ಹಾಗೇನೆ ನಮ್ಮ ಅಚ್ಚುಮೆಚ್ಚಿನ ಜಾನಪದ ಗಾಯಕಿಯಾಗಿರ್ತಕ್ಕಂಥ ಒಳ್ಳೆ ಸಿಂಗರ್ ಆಗಿರ್ತಕ್ಕಂಥ ನಮ್ಮ ತೃಪ್ತಿ ಧಾರವಾಡ ಅವರಿಗೆ ಜಗದೇವಿ ರಮೇಶ್ ಕುಂಬಾರ್ ಅವರು ಅಕ್ಕ ಅವರು ಬಂದು ನಮ್ಮ ತೃಪ್ತಿ ಧಾರವಾಡ ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಸುರೇಖಾ ಸಿಂಗಾರ ವಿಜಯಪುರ ಅವರಿಗೆ ಅಕ್ಷತಾ ದರ್ಗಾ ಅವರು ಬಂದು ಅಣ್ಣ ಬಂದ್ರಿ ಓಕೆ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಅದು ದಯವಿಟ್ಟು ಕ್ಷಮಾ ಮಾಡ್ರಿ. ಹಾಗೇನೆ ಮಸಳಿ ಸರ್ ಸಿರ್ಸೈಲ್ ಅವರಿಗೆ ಎಂ ಪಟೇಲ್ರು ಕೂಡ ಅದರ ಮಹೇಶ್ ಸೌಕರ್ ಕೂಡ ಅದರ ರೀತಿಯಾಗಿ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕ ಇದ್ದವನ್ಗ ಬೆನ್ನ ಹತ್ತಿ. ಈ ಹಾಡಿನ ಮೂಲ ಗಾಯಕರಾಗಿರ್ತಕ್ಕಂಥ ನಮ್ಮ ಪ್ರಶಾಂತ್ ಸರ್ ಕಾರಟಗಿ ಅವರಿಗೂ ಕೂಡ ನಮ್ಮ ಕಮಿಟಿಯವರು ಬಂದು ಒಂದು ಗೌರವದ ಸನ್ಮಾನವನ್ನ ಪ್ರಶಾಂತ್ ಸರ್ ಕಾರಟಗಿ ಅವರಿಗೆ ಬಹಳ ಒಂದು ಗಿಡ ಮರವನ್ನ ಬೆಳೆಸೋದ್ರೊಳಗ ನಾಡಿನ ಕಾಡು ಬೆಳೆಸಿ ನಾಡು ಉಳಿಸಿ ಗಿಡ ಬೆಳೆಸಿ ಮಳೆಗಾಲ ಬರಿಸಿ ಅನ್ನುವಂಗ ನಮ್ಮ ಶ್ರೀಶೈಲ್ ಸರ್ ಮೊಸಳಿಯವರು ಸುತ್ತಮುತ್ತಲಿನ ಗಿಡಗಳನ್ನ ಬೆಳೆಸಿ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥವ್ರು. ಆ ಸರ್ಗೆ ಒಂದು ಗೌರವದ ಸನ್ಮಾನವನ್ನು ಇಟ್ಕೊಂಡಾರ. ದಯವಿಟ್ಟು ನಮ್ಮ ಶ್ರೀಶೈಲ್ ಸರ್ ಮೊಸಳಿಯವರು ಎಲ್ಲಿದ್ರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಡಿನ ಗಿಡ ಮರಗಳನ್ನ ಹಚ್ಚಿ ಬೆಳೆಸಿ ನಾಡಿನ ಉಸಿರಾಗಿ ಉಳಿಸಿರ್ತಕ್ಕಂಥ ಗುರುಗಳು ಅವರು ವೇದಿಕೆಗೆ ಬರ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಯಾವತ್ತು ನಮ್ಮ ಮ್ಯೂಸಿಕ್ ಮೈಲಾರಿ ಅವರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಹೆಗಲಿಗೆ ಹೆಗಲು ಕೊಟ್ಟು ಸದಯ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಅಳಿಯನ ಜೊತೆಯಲ್ಲಿರುವಂತಹ ನಮ್ಮ ಮಹೇಶ್ ಸೌಕರ್ ಅವರು ಕೂಡ ಇವತ್ತು ನಮ್ಮ ಅಳಿಯನ ಜೊತೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೂ ಕೂಡ ನಮ್ಮ ಕಮಿಟಿಯವರು ಒಂದು ಗೌರವದ ಸನ್ಮಾನವನ್ನ ನೆರವೇರಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೆ. ಬರೋಣ ಅವರು ಆಚ ಕಡೆ ಮಹೇಶ್ ಸೌಕರ್ಗೆ ಆಯ್ತು ಕರೀನ್ರಿ. ಶ್ರೀಶೈಲ್ ಸರ್ ಹಾಗೇನೆ ಶ್ರೀಶೈಲ್ ಸರ್ ಮಸಳಿಯವರು ವೇದಿಕೆಗೆ ಬರಬೇಕು. ಈಗ ನಮ್ಮ ಮಹೇಶ್ ಸೌಕರ್
ಹಲೋ ಹಲೋ ಚಪ್ಪಾಳೆ ಹೊಡ್ರಿ ಅವ್ವ. ಹೊಡ್ರಿ ಅವ್ವ ಹೊಡ್ರಿ, ಬಂದೈತ್ ದಂಡಿಗೆ ಗಾಡಿ. ಯಾರ್ ಚಪ್ಪಾಳೆ ಹೊಡಿದಿಲ್ಲ ನಿಮ್ಮ ಮನೆದೇವ್ರ ಆಣಿ. ಏಯ್ ಹಂಗಂದ್ರೆ ಎಲ್ಲರೂ ದೊಡ್ಡಕ್ ಶುರು ಮಾಡ್ತಾರ ನೋಡ್ ಅನ್ನೋಡ್ ಹೆಂಗ್ ಬೀಳತ್ತು. ಯಾರ್ ಹೆಣ್ಮಕ್ಳು ಚಪ್ಪಾಳೆ ಹೊಡೆಯೋದಿಲ್ಲ ಅವ್ರು ಗಂಡಂದಿರ ಆಣೆ. ಆಹಾ ನೋಡಲ್ಲಿ ನಮ್ಮ ಹುಲಿಗಳು ಹೆಂಗ್ ಹೊಡಿತಾವ ಒಂದ್ಸಲ ನಮ್ಮ ಮಳೆನ ಎದ್ನಂದ್ರ. ಹಾ ನಮ್ಮ ಮಹೇಶ್ ಸೌಕರ್ ಬೈರ್ಗೊಂಡವರಿಗೆ ನಮ್ಮ ಎಂ ಪಟೇಲ್ರು ಗೌರವದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹಾಗೇನೆ ಒಂದು ಫೋಟೋ ತೆಗಿತಿರ್ಲಿ. ಹಾಗೇನೆ ನಮ್ಮ ಕಾರ್ಯಕ್ರಮದ ಮಸಳಿ ಸರ್ ಅವರು ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು. ಮಸಳಿ ಸರ್ ಅವ್ರ ಜೊತೆಯಲ್ಲಿನೇ ಜಾಗೀರ್ ಸರ್ ಅವರು ಅವಂತಿ ಇವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಅಶೋಕ್ ಬಿರಾದಾರ್ ಅವರು ಗೌರವದ ಸನ್ಮಾನವನ್ನು ನೆರವೇರಿಸಬೇಕು. ದಯವಿಟ್ಟು ಅವರಿಗೆ ಆಮೇಲೆ ಬಂದ ಬಳಿಕ ಸನ್ಮಾನ ಮಾಡೋಕಂತೀರಂತ. ಹಾಗೇನೆ ಹಗಲಿರುಳು ಕಷ್ಟಪಟ್ಟು ತಮ್ಮ ಮನಿ ಮಠ ಎನ್ನದೇನೆ ಹೆಂಡ್ರು ಮಕ್ಕಳು ಅನ್ನದೇನೆ ನಾಡಿಗಾಗಿ ದೇಶಕ್ಕಾಗಿ ಗಡಿನಾಡ ಕಾಯುವಂತ ಸೈನಿಕರು, ನಮ್ಮನ್ನೆಲ್ಲ ಕಾಯ್ದು ರಕ್ಷಣೆ ನೀಡುವಂತ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಸಾಹೇಬರು, ನಮಗೆ ರಕ್ಷಣೆಯನ್ನು ನೀಡುವಂತ ಸಾಹೇಬರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಬಸವರಾಜ ತೇಲಿ ಸರ್ ಅವರು, ಇವರು ಕೂಡ ವೇದಿಕೆಗೆ ಆಗಮಿಸ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಳೆ ತಡಿ ಒಂದ್ 5 ನಿಮಿಷ. ಈಗಾಗಲೇ ನಮ್ಮೆಲ್ಲ ಕಲಾವಿದರು ಸುಮಾರು ಕುಮಾರ ಹೇಳ್ದ 9 ಗಂಟೆಗೆ ಬರ್ಬೇಕ್ರಿ, 9 ಗಂಟೆಗೆ ಬರ್ಬೇಕ್ರಿ, ಒಟ್ಟ 9ಕ್ಕೆ ಕಾರ್ಯಕ್ರಮ ಚಾಲು ಮಾಡೋಣಂದು ಮುಂದ್ 3 ತಾಸು ಹೋಗಿ 11ಕ್ಕೆ ಕಾರ್ಯಕ್ರಮ ಚಾಲು ಮಾಡಾಕ ವೇದಿಕೆ ಕೊಟ್ರಿ. ದಯವಿಟ್ಟು ಊರೊಳಗ ಹಬ್ಬ ಇತ್ತು ಅಂದ್ರೆ ನಮಗ್ ಖುಷಿ ಇರ್ತದ, ಊರೊಳಗ ಜಾತ್ರೆ ಇತ್ತು ಅಂದ್ರೆ ನಮಗ್ ಖುಷಿ ಇರ್ತದ, ಊರೊಳಗೆ ಏನೇ ವಿಶೇಷ ನಡೆದ್ರು ನಮಗ್ ಖುಷಿ ಇರ್ತದ. ನಮ್ಮ ಹೆಂಡ್ರು ಮಕ್ಕಳು, ನಮ್ಮ ಬಂಧು ಬಳಗ, ನಮ್ಮ ಕುಟುಂಬ ಸಮೇತವಾಗಿ ನಾವು ಕಾರ್ಯಕ್ರಮ ನೋಡಾಕ್ ಬರ್ತೀವಿ. ಆದ್ರೆ ನಮ್ಮ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಸರ್ ಎಂತ ಕಷ್ಟಪ್ಪ ಅಂತ ಕೇಳಿದ್ರ, ಊರೊಳಗ ಜಾತ್ರೆ ಉತ್ಸವ ಇತ್ತು ಅಂದ್ರ, ಏನಾದ್ರೂ ಸಮಾರಂಭ ಇತ್ತು ಅಂದ್ರ ಮನಿಗ್ ಹೋಗಂಗ ಹೋದ್ರಲ್ರಿ ಸರ್, ಗುಂಡಗಲ್ ಬೇಕೆ. ದಯವಿಟ್ಟು ವೇದಿಕೆ ಮೇಲೆ ನಮ್ಮೆಲ್ಲ ಕಲಾವಿದರು ಸಾಹೇಬರ ಜೊತೆಯಲ್ಲಿ ನಿಂತು ಒಂದು ಫೋಟೋ ತಕೊಳ್ಳೋಣ ಅಂತ. ಬಹಳ ಕಷ್ಟಪಟ್ಟು ನಮಗೆಲ್ಲ ರಕ್ಷಣೆ. ಸರ್ ನೀವು ಕೊಡ್ರಿ ಅಪ್ಪ ಒಂದ್ ಜರ ಕರೆಕ್ಟ್ ಸ್ಟ್ಯಾಂಡ್ ಕೆಳಗ್ತಾರ ಮಹೇಶ್. ತಡಿ ಮಾಮ ನಾನ್ ಸ್ಯಾಲ್ ಹೋಗೈತಿ. ಯಾತ್ರೆದಾರ ಮುಂದ್ ಬರ್ರಿ, ಯಾತ್ರೆದಾರ ಮುಂದ್ ಬರ್ರಿಪ್ಪ. ಅಕ್ಕ ಬರ್ರಿ ಇಚ್ಕಡ್ರಿ, ಬರ್ರಿ ಇಚ್ಕಡ್ರಿ. ಧನ್ಯವಾದಗಳು. ಶ್ರೀ ನರಸಿಂಹೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕಲಾ ತಂಡ ಉತ್ತರ ಕರ್ನಾಟಕದ ಜೀವ ಮೆಲೋಡಿಸ್ ಗಂಗನಹಳ್ಳಿ ಇವರ ನೇತೃತ್ವದಲ್ಲಿ ಅದ್ದೂರಿಯಾದ ಹಾಸ್ಯರಸ ಮಂಜರಿ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬರಮಾಡಿಕೊಂಡಂತಹ ಊರಿನ ಗುರು ಹಿರಿಯರಿಗೂ ಕಮಿಟಿಯವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನಂತ ಹೇಳ್ತಾ ಬಾ ಈಗ ಬಹಳ ಅಚ್ಚುಮೆಚ್ಚಿನ ಗಾಯಕರಾಗಿರ್ತಕ್ಕಂಥ ನಮ್ಮ ತೃಪ್ತಿ ಧಾರವಾಡ ಹಾಗೂ ದೋಸ್ತ ಈ ಸನ್ಮಾನದ ಖುಷಿಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ಸಮನ. ಬಂಡ ಧೈರ್ಯ ಮಾಡಿ ಬಂದ ಒಂದು ಫೋಟೋ ಬಂಡ ಧೈರ್ಯ ಮಾಡಿ ಹುಲಿ ಮ್ಯಾಲ ಬಂತತಿ ಅಮ್ಮಮ್ಮ ಕೊಡ ಇಲ್ಲ ಯಾರ ನಮ್ಮ ಹುಲಿಗಳ ಕೈ ಕೊಡಮ ನೋಡ ಹೆಂಗ. ದಯವಿಟ್ಟು ಅಭಿಮಾನಿಗಳ ಸಹಕಾರ ಮಾಡ್ಬೇಕು. ಕಾರ್ಯಕ್ರಮ ಜಲ್ದಿನೇ 10 ಗಂಟೆಗೆ ಚಾಲು ಮಾಡೋಣ ಅಂತ ಹೇಳಿ ಎಡಬಿಡದೆ ಫೋನ್ ಹೊಡೆದಿದ್ರ ಸಂಬಂಧ ನಮ್ಮ ಕಲಾವಿದರಿಗೆ ನಾವು ಊಟ ಸಹಿತ ಮಾಡಿಸ್ಕೊಡ್ಲಿಲ್ಲ. ಎಲ್ರಿಗೂ ದೌಡ್ ಬಾ ನಮ್ಮ ಮಳೆಯಾಗಂತರೂ ಎಲ್ಲಿ ನಿಂದ್ರಿಸ್ಕೊಟ್ಟಿಲ್ಲ, ದೌಡ್ ಕರ್ಸ್ಕೊಂಡೇವಿ. ಸುಮಾರು ನಿಮ್ ಊರಿಗೆ ಆಗಮಿಸಿ ಈಗಾಗಲೇ ಇನ್ನೊಂದು ಮೈಕ್ ಕೊಡ್ರಿ, ಯಾರು ಹೋದ್ರಿ? 5 ತಾಸಿನ ಸಮಯ ಆಯ್ತು. ಈಗ ಅಣ್ಣ ಪಾಟ್ನೆ ತಕೊಂಡು ಸರಿ ನೀ ಅಲ್ಲಿ ನೋಡಲ್ಲಿ 1000 ಮಂದಿ ಬರತ್ತಾರೆ, ನೀವು ಒಬ್ಬನೇ 1 ತಾಸು ನಿತ್ಯ ಅಂದ್ರ ಇಳಿಯಣ್ಣ ಕೆಳಗ್ ಬಾ ಅಣ್ಣ. ಸರ್ ಇನ್ನೊಂದು ಮೈಕ್ ಕಮಿಟ್ರಿ ಯಾರು ಹೋದ್ರಿ? ದಯವಿಟ್ಟು ಇಲ್ಲೇ ನನ್ನ ಹತ್ರನ ಐತ್ಲ. ಮಾವ ಬಾಳ ಹುಷಾರವ, ಮೈಕ್ ಏಸದವ ಎಲ್ಲಿ ಅದಾವ ಯಾರು ಎಲ್ಲಿಟ್ರ ಅನ್ನೋದೆಲ್ಲ ಕಂಡು ಹಿಡಿದಿರ್ತಾನ. ಅದಕ್ಕೆ ಲಿಂಬೆ ತೋಟದಾಗ ಒಂದು ಉಳ್ದಿಲ್ತೋ ಲಿಂಬೆ ಅನ್ನು. ಹೌದು, ಮತ್ತೆ ಲಿಂಬೆ ಹಣ್ಣು ನೀನು ಮಾಡಿಯಲ್ಲ. ವಾ